ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಶಶಿಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನಿವತ್ತು ಮಾರ್ನಿಂಗ್ 6 o'clockಗೆ ಎದ್ದು ಬಾಗಿಲು ಕಸ ಎಲ್ಲನೂ ಹೊಡೆದು, ಹಾಗೆ ಬಾಗಿಲಿಗೆ ನೀರು ಹಾಕಿ ನಾಮ ಎಲ್ಲನೂ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೆ. ಫೈನಲಿ ಆ ಕೆಲಸ ಮುಗಿಸಿ ಒಳಗಡೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ನೈಟ್ ನೆನೆಹಾಕಿಟ್ಟಿದ್ದಂಥ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಡ್ರಿಂಕ್ನ ಕುಡಿದೆ. ನಾನು ಇದನ್ನು ಹೇಗೆ ನೆನೆಹಾಕೋದು ಅಂತ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ನನಗೆ ಈ ಡ್ರಿಂಕ್ ಕುಡಿಯೋದು ತುಂಬಾ ಇಷ್ಟ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮಾರ್ನಿಂಗ್ ಡೈಲಿ ಖಾಲಿ ಹೊಟ್ಟೆಗೆ ಇದನ್ನು ಕುಡಿತೀನಿ. ಸೊ ಕುಡಿದ್ಮೇಲೆ ಕಿಚನ್ಗೆ ಬಂದೆ ಚಿತ್ರಾನ್ನ ಮಾಡೋಣ ಅಂತ. ನಾನು ಆಲ್ರೆಡಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ, ಆ ವಿಡಿಯೋ ನಾನು ಮಾಡ್ಕೊಂಡಿಲ್ಲ. ಸೊ ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಲ್ಲು ಮತ್ತು ಕಡಲೆ ಬೀಜನ ನಾನು ಮುಂಚೆನೇ ನೀಟಾಗಿ ಫ್ರೈ ಮಾಡಿ ಇಟ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕಿ ಮತ್ತು ಅದಕ್ಕೆ ಕರಿಬೇವನ್ನು ಆ್ಯಡ್ ಮಾಡಿ, ನೆಕ್ಸ್ಟ್ ಈರುಳ್ಳಿನೂ ಹಾಕಿ ನೀಟಾಗಿ ಫ್ರೈ ಮಾಡಿ. ಈರುಳ್ಳಿ ಬ್ರೌನ್ ಬಂದ ತಕ್ಷಣ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿ. ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಸಾಲ್ಟನ್ನು ಹಾಕಿ, ಯಾಕೆ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಅದರಿಂದ ಸಾಲ್ಟನ್ನು ಕೂಡ ಆ್ಯಡ್ ಮಾಡಿ. ಕೊನೆಯದಾಗಿ ಇದು ಫ್ರೈ ಆದ ತಕ್ಷಣ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ದೀನಿ. ಸೊ ಎಲ್ಲನೂ ರೆಡಿ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೊರಡೋಣ ಅಂತ ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೆ. ಹಾಗೆ ಹಣೆಗೆ ಬೊಟ್ಟಿಟ್ಕೊಂಡು ಹೇರ್ ಒರೆಸ್ಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಹೊರಟೆ. ಸೊ ಇವಾಗ ನೆಕ್ಸ್ಟ್ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎತ್ತಿಟ್ಟಿದ್ನಲ್ಲ ಅದನ್ನು ಗೊಜ್ಜಿಗೆ ಆ್ಯಡ್ ಮಾಡಿದೆ. ಹಾಗೆ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಟಿಫನ್ ತಿಂದ್ಕೊಂಡು ಡ್ಯೂಟಿಗೆ ಹೋದೆ. ಸೊ ಹಾಗೆ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಸೊ ಅದಕ್ಕೆ ಶಶಿ ಅವರು ಪೆಟ್ರೋಲ್ ಹಾಕಿಸ್ಕೊಬರೋಣ ಬಾ ಅಂತ ಹೇಳಿದರು. ಅದಕ್ಕೆ ಇಬ್ಬರು ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಿ. ಹಾಗೆ ಬರ್ತಾ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಶಶಿ ಅವ್ರಿಗೆ ಹೇಳಿದೆ. ಅದಕ್ಕೆ ಸರಿ ಆಯಿತು ಬಾ ಏನಾದರೂ ತಿನ್ನುವಂತೆ ಅಂತ ಕರ್ಕೊಬಂದರು. ಬಟ್ ನನಗೇನು ಬೇಡ, ಜ್ಯೂಸ್ ತಕ್ಕೊಡಿ ಅಂದೆ. ಸೊ ಅದಕ್ಕೆ ಅವ್ರು ನನಗೆ ಜ್ಯೂಸನ್ನ ತಕ್ಕೊಟ್ರು. ಅವರು ಬಟರ್ ಫ್ರೂಟ್ ಜ್ಯೂಸ್ ತಗೊಂಡ್ರು, ನಾವು ವಾಟರ್ ಮೆಲನ್ ಜ್ಯೂಸ್ ತಗೊಂಡೆ. ಸೊ ಫೈನಲಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಸೊ ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೆ. ಬಟ್ಟೆ ವಾಶ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಿದ್ದೆ. ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ನ ಆರ್ಡರ್ ಮಾಡಿದೆ, ಅದು ಫೈನಲಿ ಬಂತು. ಸೊ ಅದಕ್ಕೆ ನಾನು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ಸೊ ನನಗೆ ಕಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ನಾನು ಇದನ್ನು 2ನೇ ಸಲ ಆರ್ಡ್ರ್ ಮಾಡಿ ಇದು 3ನೇ ಸಲ ನನ್ನ ಕೈಗೆ ಸಿಗ್ತಾ ಇರೋದು. ಸೊ ಅದಕ್ಕೆ ತುಂಬಾ ಖುಷಿ ಇದೆ. ಹಾಗೆ ಶಶಿಯವರು ಓಪನ್ ಮಾಡಿ ಅಂತ ಅಂದರು, ಬಟ್ ಬೇಡ ಅಂತ ಊಟ ಎಲ್ಲನೂ ಮುಗಿಸ್ಕೊಂಡು ಓಪನ್ ಮಾಡ್ತೀನಿ ಅಂತ ಅಂದೆ. ಸರಿ ಆಯಿತು ಅಂತ ಅಂದರು. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಮುದ್ದೆನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸಾಂಬಾರಿತ್ತು. ಸೊ ಅದಕ್ಕೆ ಇವಾಗ ನಾನು ಮುದ್ದೆನ ತಿರುಗ್ತಾಯಿದ್ದೀನಿ. ಸೊ ಮುದ್ದೆಗೆ ಸ್ವಲ್ಪ ಹಸಿಟ್ಟು ಕಮ್ಮಿ ಆಗಿತ್ತು, ಹಾಗಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮುದ್ದೆಗೆ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡಿದರೆ ಮುದ್ದೆ ಗಂಟಾಗಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲೊಂದು ಕಡೆ ಮುದ್ದೆ ಬೇಯ್ತಾಯಿದೆ, ಇನ್ನೊಂದು ಕಡೆ ಹಾಫ್ ಬಾಯ್ಲ್ ಮಾಡೋಣ ಅಂತ ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಲ್ನ ಆ್ಯಡ್ ಮಾಡಿದೆ. ಸೊ ನಮಗೆ ಆಮ್ಲೆಟ್ ತಿನ್ನೋಕ್ಕೆ ಇಷ್ಟ ಆಗಲ್ಲ, ನನಗೂ ಶಶಿ ಇಬ್ರಿಗೂ ಹಾಫ್ ಬಾಯ್ಲ್ ಅಂದ್ರೇ ತುಂಬ ಇಷ್ಟ. ಸೊ ಅದಕ್ಕೆ ನಾನಿಲ್ಲಿ ಹಾಫ್ ಬಾಯ್ಲ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ ಪುಡಿ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ಪೆಪ್ಪರ್ ಪೌಡ್ರು ಖಾಲಿಯಾಗಿತ್ತು ಅಂತ ರೆಡ್ ಚಿಲ್ಲಿನ ಆ್ಯಡ್ ಮಾಡಿದ್ದೀನಿ. ಸೊ ಫೈನಲಿ ಹಾಫ್ ಬಾಯ್ಲ್ ರೆಡಿ ಆಯಿತು. ಸೊ ನಮಗಂತೂ ಇದು ಇಬ್ಬರಿಗೂ ತುಂಬಾ ಇಷ್ಟ. ಸೊ ನೆಕ್ಸ್ಟು ಇವಾಗ ಆ ಕಡೆ ಮುದ್ದೆ ಬೆಂದಿತ್ತು, ಹಾಗಾಗಿ ಮುದ್ದೆ ಕಟ್ಟೋಣ ಅಂತ ಮುದ್ದೆನ ತಿರುಗ್ತಾ ಇದ್ದೆ. ಹಾಗೆ ನಾನು ಯಾವ ಥರ ಲಾಗ್ ಮಾಡಬೇಕು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದೇ ಥರ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಹಾಗೆ ಎಲ್ಲಾದರೂ ತಪ್ಪಾಗಿದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲೇ ಹೇಳಿ ತಿದ್ಕೋತೀನಿ. ಹಾಗೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಮುದ್ದೆ ಎಲ್ಲನೂ ಕಟ್ಟಾಯಿತು. ಹಾಗೆ ಊಟ ಎಲ್ಲನೂ ಮುಗಿಸ್ಕೊಂಡು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಂಥ ಐಟಮ್ನ ಓಪನ್ ಮಾಡೋಣ ಅಂತ ಬಂದೆ. ನನಗಂತೂ ಎಷ್ಟೊತ್ತಿಗೆ ಓಪನ್ ಮಾಡ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು. ಯಾಕೆ ಅಂದರೆ ಒಳಗಡೆ ಹೇಗಿತ್ತೋ ಏನು ಅಂತ ಗೊತ್ತಿರಲಿಲ್ವಲ್ಲ, ಸೊ ಅದಕ್ಕೆ ಬೇಗ ನೋಡೋಣ ಅಂತ ತೆಗೆದೆ. ನಾವು ಇಲ್ಲೇ ಕೆಲವೊಂದು ಶಾಪ್ಗಳಲ್ಲಿ ಕೇಳಿದ್ವು ಹೋಗಿ, ಬಟ್ ಅಲ್ಲೆಲ್ಲ ಸಿಗಲಿಲ್ಲ. ಖಾಲಿ ಆಯಿತು ಅಂತಲೇ ಹೇಳ್ತಾಯಿದ್ರು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸೂಪರ್ ಆಗಿದೆ. ಇನ್ನು ನಾನು ವ್ಲಾಗ್ನ ವಿಡಿಯೋ ಮಾಡ್ಕೊಂಡು ಆ ಕ್ಯಾಮ್ರಾ ಮುಂದೆನೇ ಮಾತಾಡ್ತೀನಿ. ಮೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಫೈನಲಿ ಬಂದಿದೆ. ಸೊ ಇನ್ನು ನಾನು ವಾಯ್ಸ್ ಓವರ್ ಕೊಡೋದ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನಗೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.